ಬೇಕಂದ್ರು ನಮ್ಗೆ ತಿಳಿಸಿದೆ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಟ್ರೈ ಮಾಡ್ತಾ ಇದ್ವಿ. ಇದು ರಿಸ್ಕ್ ಇನ್ವಾಲ್ವ್ಡ್ರಿಂದ ನಾವು ಡೆಫಿನೆಟ್ ಹೇಳೋಂಗಾಗಲ್ಲ. ನಾವು ಟ್ರೈ ಮಾಡ್ತೀವಿ. ನಿಮ್ಮ ಥರವ್ರನ್ನಲ್ಲಿ ಇಟ್ಟು ಜಾಕೆಟ್ ಕೊಟ್ಟು ಅವ್ರು ಕೆಲಸ ಮಾಡಿದ್ರು ನೋಡಿ, ಅವ್ರಿಗೆ ಹೇಗಾಗಿ ಮಾಡಬೇಕು ಹೇಳಿ ನಾವು ಮಾಡಿಸ್ಬೇಕು. ಅದರಿಂದ ನಾವು ಹೆಂಗಿದ್ರೆ ಇದೆಲ್ಲ ಮಾಡಿ ಇವಾಗ ಮಾಡೋಕ್ಕಾಗಲ್ಲ. ನಾರಾಯಣಪುರ ಇದೆಲ್ಲ ಮಾಡಿಸ್ತೀವಿ. ಗೇಟ್ ಕೂರ್ಸಕ್ಕೆ ಸರ ಅಳವಡಿಸ್ತಾರಂತ ಇನ್ಸ್ಟಾಲ್ ಮಾಡ್ತಾರಂತಿತ್ತ, ಅದೇನು ಚಾಲನೆ ಕೊಟ್ಟರ ಸರ್? ಇವಾಗ ಇದೆಲ್ಲ ಇನ್ಸ್ಟಾಲ್ ಮಾಡಬೇಕಾದ್ರೆ ವಾಯ್ಸ್ ಸಿಸ್ಟಮ್ ಮಾಡೋಕ್ಕಾಗಲ್ಲ. ಎಲ್ಲ ಕಿತ್ಕೊಂಡು ಡೇಂಜರಸ್ ಇದೆ. ಅದಕ್ಕೂ ಸ್ಕೀಮ್ ಕೊಟ್ಟಿದ್ದೀನಿ. ಇವಾಗ ಹರಿಯೋ ನೀರಿಗೆ ಗೇಟ್ ಇಡ್ತೀರಾ, ನೀರು ಖಾಲಿ ಆದ್ಮೇಲೆ ಗೇಟ್ ಇಡ್ತೀರಾ? 12 ಫುಟ್ ನೀರು ಹೋಗುವಾಗ ಗೇಟ್ ಇಲ್ಲ. ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊಟ್ಟಿನಿ ಅವ್ರಿಗೆ. ಮಾಡುವಾಗ ಒಂದು ದಿನ ಆ ಕಡೆ ಈ ಕಡೆ ಆಗಬಹುದು. ರೆಡಿ ಮಾಡ್ತಾರೆ ಗೇಟ್ಗಳ ಕ್ವಾಂಟಿಟಿ ಏನಿದೆ ಸರ್ ಅಂತ? ಕ್ವಾಂಟಿಟಿ ಅಂದರೆ 5 ಬೇಕು, 8 ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಟೈಮ್ ನೀರ್ದಂಗೆ ಮಾಡ್ತಿರ್ತಾರೆ ನೋಡಪ್ಪ, ಎಷ್ಟು ಟೈಮ್ಸ್ ಅಂದರೆ ಟೋಲ್ ಅಂದರೆ ಲೆಕ್ಕೆಲ್ಲ ಮಾಡುವಾಗ ನೀವು ಅಲ್ಲ ಫೋರ್ಸ್ಗೆ ನಿಲ್ಲಿಸ್ತದೆ. ನೀವೆಲ್ಲ ನಿಮ್ಮ ಕುಲದ ಇವರು ಇರ್ತಾರಲ್ಲ, ಅವ್ರಿಗೆ ಪ್ರಾರ್ಥನೆ ಮಾಡ್ರಿ. 45 ವರ್ಷದ 60 ವರ್ಷ ರಿಟೈರ್ ಆಗಿದ್ರೆ 100 ವರ್ಷದಲ್ಲಿ ಕೆಲಸ ಮಾಡಿದ್ರೆ ಹೇಗಿರ್ತದೆ? ಅದೇ 45 ವರ್ಷ ಇದು ಲೈಫು. ಗೌರ್ಮೆಂಟ್ ಇಂಡಿಯಾ ಪ್ರಕಾರ 70 ಇಯರ್ಸ್ ನಮ್ಗೆ ಇವಾಗ ಬಾಡಿಯಲ್ಲಿ ಯಾರು ಡೆವಲಪ್ ಆಗ್ತಿಲ್ಲ ಅದನ್ನಲ್ಲಿ ಇದೇ ಮಾಡಿರ್ತಾರೆ. ಇರಾನ್ನಲ್ಲಿ 45 ವರ್ಷ ಮೇಲೆ ಚೆನ್ನಾಗಿದ್ರೆ ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ಮಾಡಿಲ್ಲ ಸರ್, ಬೇಕಾಗಿದೆ ಡೆವಲಪ್ಮೆಂಟ್ಗೆ. ಇಲ್ಲಿ ನಮ್ಮವ್ರು ಸ್ಟಾರ್ಟ್ ಮಾಡಿಲ್ಲ. ಅದೇ ಸೇಮ್ ವರ್ಕ್ ನೋಡಿದೆ. ಯಾವಾಗ ಎಕ್ಸಾಮ್ ಮಾಡಿ ಚೇಂಜ್ ಮಾಡಬೇಕು ಅಂತ ಹೇಳಿ ಸಿ ಜಿ ಕೊಡಲ್ರಿ. ನಮ್ಮ ಮೂಲ ಗೌರ್ಮೆಂಟ್ ರೊಕ್ಕ ಕೊಟ್ಟರೆ ನಾವು ಚೇಂಜ್ ಮಾಡೋದು. ನಾವು ಪರಿಸ್ಥಿತಿ ಅಂದರೆ ಚೇಂಜ್ ಮಾಡಬೇಕು. ಚೆಕ್ ಮಾಡಿ ಮಾಡಬೇಕಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಹೇಳ್ತೀವಿ ಅಷ್ಟೇ. ಈಗ ಯಾಕಂದ್ರೆ 19 ಮೇಲೆ ಒತ್ತಡ ಜಾಸ್ತಿ ಇತ್ತು ಅಂತ ಹೇಳ್ತಾರೆ ಸರ್. ಸೆಂಟರ್ನ 3 ಗೇಟ್ಗಳ ಮೇಲೆ 19, 20, 21 ಮೇಲೆ ಭಾಳ ಯಾವಾಗಲೂ ಸೈಡ್ನಲ್ಲಿ ಮುಂಚೆ ಗೇಟ್ ಇರ್ತಿದೆ. ಸರ್, ಡ್ಯಾಮೇಜ್ ಗೇಟ್ ಮೇಲೆ ಎಷ್ಟು ನೀರು ಹರಿತಾ ಇದೆ ಸರ್? ಎಷ್ಟು ಅಡಿ ಹರಿತಾ ಇದೆ ಇವಾಗ? 21 ರೀ. ಅಲ್ಲ ಸರ್, 8 ಫೀಟ್ ಹರಿತಾ ಇದೆ ಡ್ಯಾಮೇಜ್ ಗೇಟ್ ಮೇಲೆ. ಡ್ಯಾಮೇಜ್ ಗೇಟ್ಲಿಂದ ಇವಾಗ ಫುಲ್ ಫೀಟ್ ಹೈಟ್ ಹೋಗ್ತಾ ಇದಲ್ಲ. ಎಷ್ಟು ಇರ್ತದೆ ಡ್ಯಾಮ್ನಲ್ಲಿ ಅಷ್ಟು ಹೋಗ್ತಾ ಇದೆ. 15 ಫೀಟ್ ಹೋಗ್ತಾ ಇದೆ ಡ್ಯಾಮೇಜ್ ಗೇಟ್ ಮೇಲೆ. ಹಾಂ, ಡ್ಯಾಮೇಜ್ ಗೇಟ್ ಇಲ್ಲ ಅಲ್ಲಿ. ಅಲ್ಲ ಕ್ರಸ್ಟ್ ಲೆವೆಲ್ ಮೇಲೆ ಎಷ್ಟು ಮಾನವರು ನಿಮ್ಮ ರಿಲೇಷನು 70 ಇಯರ್ಸ್ ಆಗಿದೆ, ಸಡನ್ ಹಾರ್ಟ್ ಅಟ್ಯಾಕ್ ಬರ್ತದೆ. ಹೇಗೆ ಬರ್ತದೆ? ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ವಾ? ಇವಾಗ ಕೆಲಸ ಮಾಡ್ತಾ ಇದ್ದು ಅಂತ ಬರ್ತಾರೆ. ಅದು ಟ್ರೀಟ್ಮೆಂಟ್ ಯಾಕೆ ಹೇಳಿ ಮಾಡ್ತೀರಾ? ಅದೇ ಮೆಡಲ್ ಕೂಡ ಅದೇ ಥರ ಇದೆ. ಅದು ಮಾತಾಡಲ್ಲ, ನಾವು ಮಾತಾಡ್ತೀವಿ. ಇನ್ನೂ ಎಷ್ಟು ದಿನ ಬೇಕಾಗುತ್ತೆ? ನಾವು 3 ದಿವಸ ಪ್ಲಾನ್ ಮಾಡಿದ್ವಪ್ಪ. ಅದು ನೋಡ್ತೀವಿ. 3 ದಿನ ಆದ ನಂತರ ಒಂದೇ ಡೇನೇ ಹೇಳಿದ್ರು ಸರ್. ಮೊನ್ನೆ ಫಸ್ಟ್ ಡೇನ 3 ದಿನ ಆಗುತ್ತೆ ಅಂತ ಹೇಳಿದ್ರು. ಇಲ್ಲೇ ಅಪ್ಲಿಕೇಶನ್ ಕ್ಲಿಯರೆನ್ಸ್ ಕೊಟ್ಟಾರೆ. ಹೌದಾ? ಇದು ಒಬ್ಬರಲ್ಲ ಸರ್. ಎಷ್ಟು ಒಂದು 65 TMC ಹೋಗ್ಬೋದಾ ಸರ್? 65 ಇಲ್ಲ.